ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಣಿ, ಪಾಪ ಮಕ್ಕಳು ಹೆದರ್ಕೊಂಡಿರ್ಬೋದು. ಹೋಗಿ ಜೊತೆಲಿರಮ್ಮ. ಅಕ್ಕ, ಆಗ್ಲಿಂದ ಒಂದೇ ಸಮನೆ ಅಳ್ತಾ ಇದೀಯಾ. ತಗೋ ಒಂದ್ ಸ್ವಲ್ಪ ನೀರು ಕುಡಿ. ನನ್ನ ಮಗ ಬೇಕು ಅಷ್ಟೇ. ನೀನೀಗ ಹತ್ರ ಸ್ಕಂದ ಬಂದ್ಬಿಡ್ತಾನ. ನಿನಗೇನಾದ್ರೂ ಆದ್ರೆ ನಾವ್ ಹೇಗ್ ತಡ್ಕೊಳ್ಳೋದು? ಪ್ಲೀಸ್ ಒಂಚೂರು ನೀರು ಕುಡಿಯೇ. ಗೌರಿ, ಒತ್ತಾಯ ಮಾಡಬೇಡಮ್ಮ. ಹೆತ್ತ ಕರಳು ಸಂಟ ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಲೇ ಶಿವು, ಏನೋ ಸುಮ್ಮನೆ ಹೇಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ಯೇನೋ? ಏನು ಹೊಳಿತಾ ಇಲ್ಲಪ್ಪ. ಭಗವಂತ ನಮ್ಮನ್ನ ಇಂಥ ಪರಿಸ್ಥಿತಿ ಒಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮಕ್ಕಳನ್ನ ಒತ್ತೆ ಆಗಿಡ್ಬೇಕಂತೆ. ಇದು ಯಾವ ನ್ಯಾಯ? ಆದರೆ ಒಂದಂತೂ ಸತ್ಯ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ನಂಬಿ ಕಳಿಸಿರೋ ಮಕ್ಕಳನ್ನ ನಾನು ಯಾವುದೇ ಕಾರಣಕ್ಕೂ ಬಲಿಯಾಗಕ್ಕೆ ಬಿಡಲ್ಲ. ಅಂದ್ರೆ ಸ್ಕಂದಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿಮ್ಗೇನು ಅನ್ಸಲ್ವಾ? ಗಿರಿ, ನಾನು ಹಾಗೆ ಯೋಚನೆ ಆದರೂ ಮಾಡ್ತೀನಾ? ಭಗವಂತನ ನಂಬು, ಎಲ್ಲ ಒಳ್ಳೇದಾಗತ್ತೆ. ನೋಡು, ಸ್ವಾರ್ಥಕ್ಕೆ ಸೋತ್ರೆ ನಿಸ್ವಾರ್ಥ ಸತ್ತೋಗುತ್ತೆ. ನಿಸ್ವಾರ್ಥ ಸತ್ತರೆ ಅಂತರಾತ್ಮನೇ ಸತ್ತೋಗುತ್ತೆ. ಮುಚ್ಚವಾಯ್. ಅಂತರಾತ್ಮ ಅಂತ ಅಂತರಾತ್ಮ. ಈಗಿನ ಕಾಲದಲ್ಲಿ ಸ್ವಾರ್ಥ, ನಿಸ್ವಾರ್ಥ, ನ್ಯಾಯ, ನೀತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಕಣೋ. ಶಿವರೇ, ಯಜಮಾನ್ರು ಹೇಳೋದು ನಿಜ ಮರ್ರೆ. ನಾವು ಕಾನೂನು ಪ್ರಕಾರವೇ ಹೋಪ. ನೀವು ಮಕ್ಕಳನ್ನ ಕರ್ಕೊಬನ್ನಿ, ಅವ್ರನ್ನ ತೋರಿಸಿ ನಾವು ಸ್ಕಂದನ್ ಬಿಡಿಸ್ಕೊಂಬ, ಆಮೇಲೆ ಮಕ್ಕಳನ್ನ ಕಾಪಾಡ್ಕೊಂಬ. ನಾನು ಡಿಪಾರ್ಟ್ಮೆಂಟಿಗೆಲ್ಲ ಹೇಳಿರ್ತೆ. ಇಲ್ಲ ಕಾಶವ್ರೆ, ಯಾರೇನೇ ಹೇಳಿದ್ರು ನನ್ನ ಅಂತರಾತ್ಮ ಹೇಳಿರೋ ಮಾತನ್ನ ನಾನು ಮೀರಲ್ಲ. ನಾನು ತಗೊಂಡಿರೋ ನಿರ್ಧಾರದಲ್ಲಿ ತ್ಯಾಗ ಇದೆ, ನಿಸ್ವಾರ್ಥ ಇದೆ, ನ್ಯಾಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮ ಜೊತೆ ಇದ್ದಾನೆ. ಅವನನ್ನು ನಂಬಿ ಏನೂ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.